Hello warriors, welcome to Navadisha coaching class Belagavi, number 1 coaching class for SSC Banking RRB. ನಾನು ಇವತ್ತು 14ನೇ ತಾರೀಕು SSC CHSL ಅನಾಲಿಸಿಸ್ ಹುಡುಗರ ರಿಯಾಕ್ಷನ್ ಏನಿದೆ, ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರದ್ದು ಎಕ್ಸಾಮ್ ಅಂತ ಕೇಳಕ್ಕೆ ಬಂದಿದ್ದೀನಿ. ಇವಾಗ ಹುಡುಗರು ಬರೋ ಟೈಮ್ ಆಗಿದೆ. ಲೆಟ್ ಸಿ ವಾಟ್ ಈಸ್ ದ ಎಕ್ಸ್ಪೀರಿಯನ್ಸ್. ಹೋಗೋಣ ಬರ್ರಿ. ಹೆಸರು ಆಕಾಶ್. ಎಕ್ಸಾಮ್ ಚಲೋ ಐತ್ರಿ. ಒಂದು ಸ್ವಲ್ಪ ಟೈಮ್ ಟೇಕಿಂಗ್ ಗಣಿತ ಮತ್ತು ಈಸಿ, ಮಾಡ್ರೇಟ್, ಹಾರ್ಡ್. ಮಾಡ್ರೇಟ್. ಯಾವ ಸೆಕ್ಷನ್ ನಿಮಗೆ ಎಲ್ಲಕ್ಕಿಂತ ಟಫ್ ಅನ್ಸಿತ್ತು? ಇಂಗ್ಲೀಷ್ ಮತ್ತು ಜಿ ಕೆ. ಮ್ಯಾಥ್ಸ್ ಈಸಿ ಅಂತ ಅನಿಸ್ತಾ ಇದ್ದಾರೆ ಈ ಸೆಕ್ಷನ್ದಲ್ಲಿ. ಈಸಿ ಅಂತಿದ್ದು, ಕ್ಯಾಲ್ಕುಲೇಟಿವ್ ಇರಲಿಲ್ಲ ಅಷ್ಟು ಕ್ಯಾಲ್ಕುಲೇಟಿವ್ ರೀ ಮ್ಯಾಥ್ಸ್. ಓಕೆ. ಮತ್ತು ಏನಾದರೂ ಹೊಸ ಕ್ವಶನ್ಸ್ ಬಂದಿರೋ ಅಂತ? ಹೊಸ ಜಿ ಕೆನೇ ರೀ. ಜಿ ಕೆ ಎಷ್ಟು ಮಂತ್ ಕರೆಂಟ್ ಅಫೇರ್ಸ್ ಕೇಳಿದರು? ಕರೆಂಟ್ ಅಫೇರ್ಸ್ 5-6. ಮತ್ತು ಮ್ಯಾಥ್ಸಲ್ಲಿ ಟ್ರಿಗ್ನೋಮೆಟ್ರಿ ಇದು ಅಡ್ವಾನ್ಸ್ ಮ್ಯಾಥ್ಸ್ ಎಷ್ಟು ಕ್ವಶನ್ಸ್? ಅರ್ಧ ಕ್ವಶನ್ಸ್ ಇದಾವೋ, ಜಾಸ್ತಿ ಇದಾವೋ? ಒಂದು 6-7 ಕ್ವಶನ್ಸ್ ಇದಾವೆ. ಓಕೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ಆಗಿದಾವೆ? ಪ್ರೀವಿಯಸ್ ಇಯರ್ ರಿಪೀಟ್ ಆಗಿದೆ. ಪ್ರೀವಿಯಸ್ ಇಯರ್ ಟೈಪ್ಸ್, ಬಟ್ ನಂಬರ್ಸ್ಗಳು ಚೇಂಜ್ ಮಾಡಿದಾರು, ಟೈಪ್ಸ್ ಅವೇ ಇದಾವೆ. ಇದು ಫಸ್ಟ್ ಅಟೆಂಪ್ಟ್, ಎಷ್ಟನೇ ಅಟೆಂಪ್ಟ್ ನಿಮ್ದು? ನಮ್ದು ಇದೆ ಮೂರನೇ ಅಟೆಂಪ್ಟ್. ಓಕೆ. ಪೇಪರ್ ಮಾಡ್ರೇಟ್ ಅಂತ ಇದ್ರೆ ಆವ್ರೇಜ್ ಅಟೆಂಪ್ಟ್ ಎಷ್ಟು ಇರ್ಬೋದು? 85 ಗುಡ್ ಅಟೆಂಪ್ಟ್ ಅಂತಾರೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಮತ್ತು ಎಕ್ಸಾಮ್ ಹೇಗಿತ್ತು ಅಂತ ಹೇಳಿ. ನಂದು ಹೆಸರು ದೀಪಕು. ಎಕ್ಸಾಮ್ ಚಲೋ ಇತ್ತು. ಕರೆಂಟ್ ಅಫೇರ್ ಬಂದಿತ್ತು ಈ ವರ್ಷದ್ದು, ಹೋದ ವರ್ಷ ಭೀ ಬಂದಿತ್ತು. ಮತ್ತು ಇನ್ನು 2-3 ಬಂತಿದ್ದು. ನನಗೆ ಮ್ಯಾಥ್ಸ್ ಹೆಂಗಿತ್ತು? ಮ್ಯಾಥ್ಸ್ ಈಸಿ ಇತ್ತು. ರೀಸನಿಂಗ್ ಭೀ ಈಸಿ ಇತ್ತು. ಇದು ಎತ್ತನೇ ಸರ್ತಿ ನೀವು ಅಟೆಂಪ್ಟ್ ಇದೆ? ಫಸ್ಟ್ ಅಟೆಂಪ್ಟ್. ಪ್ರಿಪೇರ್ ಆಗಿದ್ರಿ ನೀವು? ಹಾಂ, ಪ್ರಿಪೇರ್ ಆಗಿದೆ. ಓಕೆ. ಎಷ್ಟು ಅಟೆಂಪ್ಟ್ ಮಾಡಿದಿರಿ ಟೋಟಲ್? 93 ಮಾಡಿದೆ. 93. ಅಕ್ಯುರೇಸಿ 80 ಬರ್ತದೆ. ಹಂಗೆ 80 ಎಬೋ ಅಕ್ಯುರೇಸಿ ಇದೆ. ಓಕೆ. ಮತ್ತು ಇಂಗ್ಲೀಷ್ ರೀಸನಿಂಗ್ ಹೆಂಗಿತ್ತು? ಇಂಗ್ಲೀಷ್ ಅಂದ್ರೆ ನಾ ಸ್ಟಡಿ ಮಾಡಿದೆ. MTS ಇದು ತಯಾರು ಮಾಡುತ್ತೆ. MTS ಇದು ಇಂಗ್ಲೀಷ್ ಬರ್ತದೆ. ಹೆಂಗೆ 20 ಬರ್ತದೆ. ಹಂಗೆ ಇಂಗ್ಲೀಷ್ ಟಫ್ ಅಂತ ಇದ್ರು? ಇಲ್ಲ ರೀ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬರ್ತಾ ಇದಾವೆ? ಹಾಂ, ಬರ್ತಾ ಇದ್ದಾರೆ ಸರ್. ಓಕೆ. 4 ಸೆಕ್ಷನ್ದಾಗ ಯಾವ ಟಫ್ ಅನ್ಸಿತ್ತು? ನನಗೆ ಥೋಡೆ ಮ್ಯಾಥಮೆಟಿಕ್ಸ್ ಇದು ಆಗಿತ್ತು, ಪ್ರಿಪೇರ್ ಆಗಿತ್ತು. ಓಕೆ. ಅದು ಯಾವುದಂದ್ರೆ ಕ್ಯಾಲ್ಕುಲೇಷನ್ ಟಫ್ ಇತ್ತು, ಕ್ವಶನ್ಸ್ಗಳು ಭಾಳ ಕಾಂಪ್ಲಿಕೇಟೆಡ್ ಇದ್ದು? ಇಲ್ಲ, ಕ್ವಶನ್ಗಳು ಥೋಡೆ ಟಫ್ ಇದ್ದು, ಆಟಿಲ್ಲ. ಓಕೆ. ಓಕೆ. ಕ್ಯಾಲ್ಕುಲೇಷನ್ ಇತ್ತು ರೀ ಥೋಡೆ. ಓಕೆ, ಫೈನ್, ಥ್ಯಾಂಕ್ ಯು. ಎಕ್ಸಾಮ್ ಹೇಗಿತ್ತು? ಮಾಡ್ರೇಟ್, ಈಸಿ, ಹಾರ್ಡ್, ಯಾವ ಲೆವೆಲ್ಗಿತ್ತು? ಮಾಡ್ರೇಟ್ ಇತ್ತು. ಯಾವ ಸೆಕ್ಷನ್ ಟಫ್ ಇತ್ತು? ಏನಾದರೂ ಚೇಂಜಸ್ ಅನ್ಸುತ್ತಾ TCS ಪ್ಯಾಟರ್ನ್ ಈ ಪ್ಯಾಟರ್ನ್ಗೆ? ಏನೂ ಚೇಂಜ್ ಅನಿಸಿಲ್ಲ. ಇದು ಫಸ್ಟ್ ಅಟೆಂಪ್ಟ್ ನಿಮ್ಮದು? ಸೆಕೆಂಡ್ ಅಟೆಂಪ್ಟ್. ಮ್ಯಾಥ್ಸಲ್ಲಿ ಏನಾದರೂ ಕ್ಯಾಲ್ಕುಲೇಷನ್ ಲೆವೆಲ್ ಯಾವ ಥರ ಇತ್ತು, ಟಫ್ ಇತ್ತು? ಓಕೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದ್ದದ್ದು ಇಲ್ಲ? CGL ಕೊಟ್ಟಿದ್ರೆ ನೀವು ಎಕ್ಸಾಮ್? CGL ಕ್ವಶನ್ಸ್ ರಿಪೀಟ್ ಆಗಿದಾವೆ ಇದರಲ್ಲಿ? CGL ಏನಿಲ್ಲ. ಮತ್ತು ಇಂಗ್ಲೀಷ್ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಯಾವ ಸೆಕ್ಷನ್ ಡಿಫಿಕಲ್ಟ್ ಇತ್ತು? ಆಕ್ಟಿವೈಸ್ ಪ್ಯಾಸಿವೈಸ್ ಇರ್ತವಲ್ಲ, ಸ್ವಲ್ಪ ಡಿಫಿಕಲ್ಟ್. ಬೇರೆ ಇದು ಸಿನಾನಿಮ್ಸ್, ಆಂಟೋನಿಮ್ಸ್ ಮತ್ತು ಇದು ಇಡಿಯಮ್ಸ್, ಫ್ರೇಸಸ್, ಅದಕ್ಕೆ ಇಂಗ್ಲೀಷ್ ತಪ್ಪಾಯ್ತು. ಸ್ವಲ್ಪ ಟಫ್ ಇತ್ತು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಂದಿರಲಿಲ್ಲ? ಓಕೆ. ರೀಸನಿಂಗ್ ಏನಾದರೂ ಬೇರೆ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇತ್ತು? ರೀಸನಿಂಗ್ ಅಷ್ಟು ಈಸಿ ಇತ್ತು. ಓಕೆ. GK ಅಲ್ಲಿ ಏನಾದರೂ ನೆನಪಿದೆ ನಿಮಗೆ? ಯಾವ ಸೆಕ್ಷನ್ ಮತ್ತು ಎಷ್ಟು ಮಂತ್ಸ್ ಹಿಂದಿಂದ ಕೇಳ್ತಾ ಇದ್ದಾರೆ? ಏನಾದರೂ ಕ್ವಶನ್ಸ್ ಅದು ನೆನಪಿದೆ? GK ನಲ್ಲಿ ಒಂದೊಂದು ಸ್ವಲ್ಪ ಹಿಸ್ಟ್ರಿನೂ ಕೇಳಿದ್ರು. ಯಾವುದು ಕಿಸಾನ್ ಕಾರ್ಡ್ ಅಂತ ಒಂದು ಕ್ವಶನ್ ಬಂದಿತ್ತು, ಅದು ಕೇಳಿದ್ರು. ಓಕೆ. ಓವರಾಲ್ ಎಷ್ಟು ಅಟೆಂಪ್ಟ್ ಆಗಿದೆ ನಿಮ್ಮದು? 80 ಆಗಿದೆ. ಓಕೆ. ಸೊ ಅವರೇಜ್ ಎಷ್ಟು ಅಟೆಂಪ್ಟ್ ಅನ್ಬೋದು ಇದಕ್ಕೆ? ಚಲೋ ಐತೆ ಅಂದರೆ ಏನು? ಅವರೇಜ್ ಎಷ್ಟು ಅಟೆಂಪ್ಟ್ ಹುಡುಗರು ಎಷ್ಟು ಅಟೆಂಪ್ಟ್ ಮಾಡಿರೋದು? 75 to 80. ಅಂದರೆ ಈಸಿ ಪೇಪರ್ ಇತ್ತು, ಮಾಡ್ರೇಟ್ ಇತ್ತು. ಎಲ್ಲ ಸೆಕ್ಷನ್ಗಿಂತ ಯಾವ ಸೆಕ್ಷನ್ ಟಫ್ ಅನಿಸಿತ್ತು? ಟಫ್ ಅನಿಸಿದ್ದು ಇಂಗ್ಲೀಷ್ ಅನಿಸಿತ್ತು. ಓಕೆ, ಥ್ಯಾಂಕ್ ಯು. ಹೆಲೋ ವಾರಿಯರ್ಸ್. ಸೊ ಇವಾಗ ಸುಮಾರು ಹುಡುಗರು ಅನಾಲಿಸಿಸ್ ಕೇಳಿದ ನಂತರ ಇವತ್ತಿನ ಪೇಪರ್ ಮಾಡ್ರೇಟ್ ಲೆವೆಲ್ ಇತ್ತು, ಈಸಿ ಟು ಮಾಡ್ರೇಟ್ ಅನ್ಬೋದು. ಆದರೆ ಮ್ಯಾಥ್ಸ್ ಇವತ್ತಿನ ದಿವಸ ನೋಡಿದರೆ ಹುಡುಗರು ಈಸಿ ಅಂತ ಹೇಳಿದರು, ಭಾಳಷ್ಟು ಹುಡುಗರು ಆ್ಯಾವ್ರೇಜ್ ಈಸಿ ಇದೆ ಅಂತ ಹೇಳಿದರು. ಆದರೆ ಇಂಗ್ಲೀಷ್ ಏನೋ ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಈ ಸರ್ತಿ ಮಾಡ್ರೇಟ್ ಲೆವೆಲ್ ಬಂದಿದೆ ಅಂತ ಹೇಳ್ತಾ ಇದ್ರು. ಹುಡುಗರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಂಗ್ಲೀಷ್ ಜೊತೆ ಅಂತ ಹೇಳಿದ್ದಾರೆ. ಓಕೆ. ಓವರಾಲ್ ನಾ ಹೇಳಬೇಕಾದ್ರೆ ಓವರಾಲ್ ಅನಾಲಿಸಿಸ್ ಮಾಡ್ರೇಟ್ ಪೇಪರ್ ಇತ್ತು. ಮ್ಯಾಥ್ಸು ಸ್ವಲ್ಪ ಈಸಿನೇ ಬಂದಿತ್ತು. ಇಷ್ಟೇ ಇವತ್ತು. ಸೊ ರೀಸನಿಂಗ್ ಮತ್ತು GK ಮತ್ತು ಆ್ಯಸ್ ಯೂಶುವಲ್ ಅದೇ ಥರ ನಾನು ಅನಾಲಿಸಿಸ್ ಹೇಳಿದ್ದೀನಿ ಆಲ್ರೆಡಿ ಚಾನಲ್ದಲ್ಲಿ. ಸೊ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ತುಂಬಾ ಯೂಸ್ಫುಲ್ ಇದೆ. ಇವಾಗೂ ಎಲ್ಲ ಕ್ವಶನ್ಸು ಪ್ರೀವಿಯಸ್ ಇಯರ್ ಇದ್ದಾವೆ. ಮ್ಯಾಥ್ಸು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸೇ. CGL ಕ್ವಶನ್ಸ್ಗಳು ನೋಡಿರಿ,
ಮತ್ತು ಇವಾಗ ಜಸ್ಟ್ ವೀಡಿಯೋಸ್ ನಾನು CGLದು ಒಂದು ಬಿಡ್ತಾ ಇದ್ದೀನಿ, ಅದನ್ನು ನೀವು ಫಾಲೋ ಮಾಡಿರಿ. ಸೊ ಇದೇ ಥರ ನಿಮಗೆ ಎಲ್ಲ ಎಕ್ಸಾಮ್ಗಳದ್ದು ರಿವ್ಯೂಸ್ ಬೇಕು ಮತ್ತು ಎಕ್ಸಾಮ್ ರಿಲೇಟೆಡ್ ಆಗಿ ಏನೋ ನಿಮ್ಮ ಸ್ಟಡಿ ಮೆಟೀರಿಯಲ್ ಬೇಕಾಗೋದು ವೀಡಿಯೋಸ್ ಬೇಕಂದರೆ ನವೋದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿಗೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ.